ಹಾಯ್ ಎವ್ರಿವನ್. ನೋಡಿ ನಮ್ಮ ಹತ್ರ ಒಂದು ಫ್ರೋನ್ಸ್ ಗಾಡಿ ಬಂದಿದೆ. ಸೊ ಫ್ರೋನ್ಸ್ ನಾವು ಬೇಜಾನ್ ಗಾಡಿ ಮಾಡಿದ್ದೀನಿ ವೀಡಿಯೋ. ಸೊ ಇದು ಒಂದು ಗಾಡಿ ಮಾಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಇವಾಗ ಒಂದು ಬಂದುಬಿಟ್ಟು ಆಡಿಯೋ ಅಪ್ಗ್ರೇಡ್ನಲ್ಲಿ ಇರ್ತೀರ ಕಸ್ಟಮರು, ಒಂದು ಬಂದುಬಿಟ್ಟು ಸ್ಟೇರಿಂಗ್ ಅಪ್ಗ್ರೇಡ್ನಲ್ಲಿ ಇರ್ತೀರಾ, ಒಂದು ಬಂದುಬಿಟ್ಟು ಡ್ಯಾಂಪಿಂಗ್ನಲ್ಲಿ ಇರ್ತೀರಾ, ಒಂದು ಬಂದುಬಿಟ್ಟು ಡೋರ್ ರ್ಯಾಪಿಂಗು, ಡೋರ್ ಲೆದರ್ ರ್ಯಾಪಿಂಗು. ಸೊ ಇದು ಪ್ಯಾನೋ ಫಿನಿಶು. ಸೊ ಈ ಗಾಡಿನಲ್ಲಿ ಆಲ್ಮೋಸ್ಟ್ ನಿಮಗೆ ನಿಮ್ಮ ಗಾಡಿಗೆ ಏನೇನು ನೆಸೆಸಿಟಿ ಇದೆ ಅದೆಲ್ಲ ಮಾಡಿದ್ದೀನಿ, ನೀವು ನೋಡ್ಬೋದು. ಫಸ್ಟ್ ಆಫ್ ಆಲ್ ಇದರಲ್ಲಿ ನಿಮಗೆ ಹಿಂಗಡೆಯಿಂದ ಕನೆಕ್ಟಿಂಗ್ ಟೈಲ್ ಲ್ಯಾಂಪು, ಹಿಂಗಡೆ ರಿಫ್ಲೆಕ್ಟ್ರು ಅದು ಒಂದು ಚೇಂಜಸ್ ಆಗಿದೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಡಿಕ್ಕಿ ಸ್ಪಾಯ್ಲರ್ ಒಂದು ಚೇಂಜ್ ಆಗಿದೆ, ಅದಕ್ಕೆ ಮೇಲೇ ಕೂತ್ಕೊಡುತ್ತೆ, ಅದು ಒಂದಾಗಿದೆ. ವಿಂಡೋ ಗಾರ್ನಿಷ್ ಒಂದಾಗಿದೆ, ಹ್ಯಾಂಡಲ್ ಕ್ರೋಮ್ ಒಂದಾಗಿದೆ, ಡೋರ್ ಬೀಡಿಂಗ್ ಒಂದಾಗಿದೆ. ಇಷ್ಟೊಂದು ಕೆಲಸ ನಿಮಗೆ ಔಟ್ಸೈಡ್ನಲ್ಲಿ ಆಗಿದೆ. ಡೋರ್ ವೈಸರ್, ಸನ್ ಫಿಲ್ಮ್ ಅದೆಲ್ಲ ರೆಗ್ಯುಲರು ತೋರಿಸ್ತಾ ಇರ್ತೀನಿ ನಿಮಗೆ, ಅದರಲ್ಲಿ ಆಗಿದೆ. ಸೊ ಒಂದು ಬಂದುಬಿಟ್ಟು ನಿಮಗೆ ಏನು ಅಪ್ಗ್ರೇಡ್ ಆಗಿದೆ ಅಂದರೆ, ಕೆಲವು ಕಸ್ಟಮರ್ಗೆ ಇವಾಗ ಲುಕ್ಕಿಂಗ್ ಏನಿದೆ ಅಂದರೆ, ಈ ಪ್ಯಾನಲ್ ಇದೆಯಲ್ಲ, ಈ ಪ್ಯಾನೋ ಫಿನಿಷ್ನಲ್ಲಿ ನಾವು ಫಿಟ್ ಮಾಡಿರೋದು. ಇದರಲ್ಲಿ ಡಲ್ ಒನ್ ಬರ್ತದೆ, ಕಂಪ್ನಿಯಿಂದ ಬರೋದು ನಿಮಗೆ ಈ ಥರ ಪ್ಯಾನಲ್. ಸೊ ಇದು ತೆಗಿಬಿಟ್ಟು ನಾವು ಇದಕ್ಕೆ ಗ್ಲಾಸಿ ಫ್ರೇಮ್ದು ನಾವು ಒಂದು ಪ್ಯಾನಲ್ ಫಿಟ್ ಮಾಡಿದ್ದೀನಿ. ಸಿಲ್ವರ್ ಒಂದು ಫಿಟ್ ಆಗಿದೆ. ಸೊ ನೆಕ್ಸ್ಟ್ ಇದರಲ್ಲಿ ಬಂದೆ ಸ್ಟೇರಿಂಗ್ನಲ್ಲಿ ಏನಿದೆ ಅಂದರೆ ನಿಮಗೆ ಆಪ್ಷನ್ಗಳು ಕಂಪ್ನಿಯಿಂದ ವಿತ್ತು ಬಟನ್ನು ಬಂದಿರ್ತದೆ, ಡೆಲ್ಟಾ ಪ್ಲಸ್ಗೆ, ಬೇಸಿಕ್ಗೆ ವಿತೌಟ್ ಬಟನ್ ಬಂದಿರ್ತದೆ. ಸೊ ಈ ಕಸ್ಟಮರು ಫಸ್ಟೇ ಈ ಥರ ಸ್ಟೇರಿಂಗ್ ಹಾಕಿದರು, ನಮ್ಮ ಹತ್ರನೇ ಈ ಥರ ಸ್ಟೇರಿಂಗ್ ಹಾಕಿದರು. ಇದು ತೆಗಿಬಿಟ್ಟು ಇವಾಗ ಕಾರ್ಬನ್ ಫೈಬರ್ ಸ್ಟೇರಿಂಗ್ ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ಒರಿಜಿನಲ್ ಕಾರ್ಬನ್ ಫೈಬರು, ಡಿಪ್ಪಿಂಗು, ಆಮೇಲೆ ಇಲ್ಲಿ ಮಾಡಿರೋದು ಆಫರು, ಡಿಸ್ಕೌಂಟು ಆ ಥರ ಏನೂ ಇಲ್ಲ. ಇದು ಐಟಮು ಇದು ಜಿನಿನ್ ಕಾರ್ಬನ್. ಇದು ಈ ಫಿನಿಷಿಂಗು, ಈ ವೆಯ್ಟು ವೀಡಿಯೋನಲ್ಲಿ ನೋಡಿ, ನೀವು ಬಂದು ಫೀಲಿಂಗ್ ನೋಡ್ರೇ ನಿಮ್ಗೆ ಗೊತ್ತಾಗೋದು ಈ ಫಿನಿಷಿಂಗ್ ಎಲ್ಲ. ಸೊ ಈ ಪ್ಯಾನಲ್ಗೂ ನಾವು ಕಾರ್ಬನ್ ಫೈಬರ್ ಮಾಡಿನೇ ಹಾಕಿರೋದು. ಇದು ಫೀಲಿಂಗೇ ಬೇರೆ, ಇದು ಕ್ವಾಲಿಟಿನೇ ಬೇರೆ, ಇದು ಸ್ಟೇರಿಂಗೇ ಬೇರೆ. ಲೈಕ್ ಇವಾಗ ನಿಮಗೆ ಮಾರುತಿನಲ್ಲಿ ತೆಗಿಬಿಟ್ಟು ಯಾವುದೋ ಒಂದು ಕಟ್ ಮಾಡಿ ಹಾಕಿರ್ತಾರಲ್ಲ, ಆ ಥರ ಇಲ್ಲಿ ಸ್ಟೇರಿಂಗ್ ಇಲ್ಲ. ಇದು ಸ್ಟೇರಿಂಗೇ ಲುಕ್ಕೇ ಬೇರೆ, ಈ ಫೀಲಿಂಗೇ ಬೇರೆ ನಿಮಗೆ. ಇದು ಒಂದು ಸ್ಟೇರಿಂಗ್ ಇದರಲ್ಲಿ ನಿಮಗೆ ಅಪ್ಗ್ರೇಡ್ ಆಗಿದೆ. ಸೊ ಆಡಿಯೋ ಐಟಮ್ನಲ್ಲಿ ಬಂದರೆ ನಿಮಗೆ ಡೋರ್ ಡ್ಯಾಂಪಿಂಗ್ ನಾವು ಕಸ್ಟಮರ್ಗೆ ಏನಕ್ಕೆ ರಿಕ್ವೈರ್ಡ್ ಮಾಡ್ತೀರಾ ಅಂದರೆ, ನಿಮ್ಮ ಡೋರ್ ಪ್ಯಾಡ್ ಇದೆಲ್ಲ ಸುಜುಕಿದು ಅಷ್ಟೊಂದು ಸ್ಟ್ರೆಂತ್ ಇರಲ್ಲ, ಸುಜುಕಿ ಡೋರ್ ಅಷ್ಟೊಂದು ಇರಲ್ಲ. ಸೊ ಡೋರ್ ನಾವು ಡ್ಯಾಂಪಿಂಗ್ ಮಾಡ್ರೂ ಈ ಥರ ನಾವು ಡ್ಯಾಂಪಿಂಗ್ ಮಾಡಿಬಿಟ್ಟು, ಇದು ಫಸ್ಟೇ ನಾವು ಮಾಡಿದ್ರು ಡ್ಯಾಂಪಿಂಗು. ಸ್ಪೀಕರ್ ಇವಾಗ ಚೇಂಜ್ ಮಾಡಿದ್ದೀನಿ. ಸ್ಪೀಕರ್ ನಿಮಗೆ ಇದರಲ್ಲಿ ಬಂದ್ಬಿಟ್ಟು ಇದು ರಿಯರ್ದು ಫೋಕಲ್ನಲ್ಲಿ ನಿಮಗೆ ಫಿಟ್ ಆಗಿದೆ ಸ್ಪೀಕರು. ಇದು ಬಂದ್ಬಿಟ್ಟು ಫ್ರಂಟು ಕಾಂಪೊನೆಂಟ್ ನಿಮಗೆ ಫೋಕಲ್ದು ಫಿಟ್ ಆಗಿದೆ. ಸೊ ನಮ್ಮ ಫ್ರಂಟ್ ಒಂದು, ರಿಯರ್ ಒಂದು ಸ್ಪೀಕರ್ ಆಗಿದೆ. ಸೊ ಪೇಪರ್ ಕೋನ್ ಸ್ಪೀಕರ್ ನಿಮಗೆ ಕಂಪ್ನಿಯಿಂದ ಬರೋದು ಈ ಥರ ನಿಮಗೆ ಪೇಪರ್ ಕೋನ್ ಇರ್ತದೆ. 4 ಆರ್ಮ್ಸ್ ಸ್ಪೀಕರ್ ಇದೆ. ತೆಗಿಬಿಟ್ಟು ನಾವು ಇದಕ್ಕೆ ಇದೇ ಸ್ಪೀಕರ್ಗೆ ನಾವು ಫಸ್ಟು 2 ಡೋರ್ಗೆ ಡ್ಯಾಂಪಿಂಗ್ ಮಾತ್ರ ಮಾಡಿದರು. ಇವಾಗ ಕಸ್ಟಮರ್ ಅದು ತೆಗಿಬಿಟ್ಟು ಡೋರ್ ಡ್ಯಾಂಪಿಂಗ್ ಇದೇ ಇರಲಿ, 4 ಡೋರ್ಗೂ ಸ್ಪೀಕರ್ ಚೇಂಜ್ ಮಾಡೋಣ ಅಂತ ಇದ್ದರು. ಸೊ ಆ ಟೈಮ್ನಲ್ಲಿ ನಾವು ಇದಕ್ಕೆ ಕಸ್ಟಮರ್ ಸಜೆಷನ್ಗೆ ಫೋಕಲ್ ಸ್ಪೀಕರ್ ಇವ್ರಿಗೆ ನಾವು ಸಜೆಸ್ಟ್ ಮಾಡಿದ್ದೀನಿ. ಸೊ ಒಂದು ಫೋಕಲ್ ಸ್ಪೀಕರ್ ಇದು ಫ್ರಂಟ್ನಲ್ಲಿ ಆಗಿದೆ, ಫೋಕಲ್ ಸ್ಪೀಕರ್ ಇದರಲ್ಲಿ ನಿಮಗೆ ಬ್ಯಾಕ್ನಲ್ಲಿ ಫಿಟ್ ಆಗಿದೆ. ಸೊ 4 ಸ್ಪೀಕರನ್ನು ಇದರಲ್ಲಿ ಇದು ಒಂದು ಫಿಟ್ ಆಗಿದೆ. ಸೊ ಕಂಪ್ನಿನಲ್ಲಿ ಬರೋದು ನಿಮಗೆ ಈ ಥರ ಸ್ಪೀಕರ್, ಡಿಪೆಂಡೆಂಟ್ ಕಸ್ಟಮರ್ ಯೂಸಿಂಗ್ ಮೇಲೆ. ಸೊ ಸ್ಪೀಕರ್ ನಾವು ಹಾಕಿದ್ರೂ ಈ ಫಿನಿಷಿಂಗ್ ನೋಡ್ಬೋದು ನೀವು. ಡ್ಯಾಂಪಿಂಗ್ ಆಗಿಬಿಟ್ಟು ನಾವು ವಾಟರ್ ಗಾರ್ಡ್ ಹಾಕಿ ಅದಕ್ಕೆ ಫಿಟ್ ಮಾಡೋದು. ಇದು ಫ್ರಂಟ್ ಆಯಿತು. ಹಿಂದ್ಗಡೆದು ನೋಡಿ, ಹಿಂದ್ಗಡೆ ಲಾಸ್ಟ್ ಟೈಮ್ ಅವರು ಡೋರ್ ಡ್ಯಾಂಪಿಂಗ್ ಮಾಡಿರಲಿಲ್ಲ. ಸೊ ಇದಕ್ಕೆ ನಾವು ಡೋರ್ ಡ್ಯಾಂಪಿಂಗ್ ಮಾಡಿಬಿಟ್ಟು ಹಿಂದ್ಗಡೆನೂ ಇದಕ್ಕೆ ನಾವು ಸ್ಪೀಕರ್ ಫಿಟ್ ಮಾಡಿದ್ದೀನಿ. ಸೊ ಈ ಕೆಲಸ ಒಂದಾಯ್ತು. ಇವಾಗ ನೆಕ್ಸ್ಟ್ ಬಂದರೆ ನೀವು ಏನಿದೆ ಅಂದರೆ AC ವರ್ಕಿಂಗ್. ಕೆಲವು ಕಸ್ಟಮರ್ ಏನು ಮಾಡ್ತಾರೆ, ಅಲ್ಲಿ ಇಲ್ಲೂ ಆಮ್ರೆಸ್ಟ್ ಹಾಕ್ಕೊಂಡು ಬಿಡ್ತಾರೆ. ಅವ್ರಿಗೆ ಇವಾಗ ಸಮ್ಮರ್ ಸೀಸನ್ನು AC ವರ್ಕಿಂಗ್ ಏನು ಮಾಡ್ತಾರೆ ಅಂದರೆ, ಕೆಲವು ಕಸ್ಟಮರ್ಗೆ ಅಂಗಡಿಯವ್ರು ಏನು ಮಾಡ್ತಾರೆ, ನಾವು AC ಆಕ್ಟಿವೇಶನ್ ಮಾಡಿಕೊಟ್ಬಿಡ್ತೀನಿ ಬಂದುಬಿಡಿ ಅಂತ ಹೇಳ್ತಾರೆ. ಕೆಲವು ಕಸ್ಟಮರ್ಗೆ ಪಾರ್ಟ್ಸ್ ಇಲ್ಲ ಅಂತ ಹೇಳ್ತಾರೆ. ಕೆಲವು ಕಸ್ಟಮರ್ಗೆ AC ಆದರೆ ವಾರಂಟಿ ಹೋಗ್ಬಿಡ್ತದೆ ಅಂತ ಹೇಳ್ತಾರೆ. ಸರ್ ಅದರಲ್ಲಿ ಏನು ನಿಮಗೆ ಪ್ರಾಬ್ಲಮ್ಮೇ ಇಲ್ಲ. ಏನು ಕೆಲಸಕ್ಕೆ ACಗೆ ವಾರಂಟಿನೂ ಹೋಗಲ್ಲ, ಪ್ರಾಬ್ಲಮ್ಮು ಬರಲ್ಲ. ಏನಕ್ಕಂದರೆ ಕಂಪ್ನಿ ಬೇಸ್ ಟು ಟಾಪ್ ಐಟಮ್ ಮಾಡಿದ್ದಾರೆ. ಸೊ ಆ ಬೇಸ್ ಟು ಟಾಪ್ಗೆ ಐಟಮ್ ತೆಗಿಬಿಟ್ಟು ಐಟಮ್ ಆದರೆ ವಾರಂಟಿ ಏನಕ್ಕೆ ಹೋಗುತ್ತೆ? ಅದು ಒಂದು ಪ್ರಾಪರ್ ಕೆಲಸಗಾರರು ಯಾರು ಮಾಡ್ತಾರೆ ಅಲ್ಲಿ ಹೋದರೆ ನೀವು ಕೆಲಸ ನಿಮಗೆ 100% ಆಗೇ ಆಗುತ್ತೆ. ಇವಾಗ ಸಮ್ಮರ್ ಸೀಸನ್ನು AC ಇವಾಗಿಂದ ನಮ್ಮ ಹತ್ರ ಗಾಡಿ ಬೇಜಾನು, ಫ್ರೋನ್ಸು, ಬೆಲಿನೋ, ಗ್ಲಾಂಜಾ, ಟೊಯೋಟಾ, ಟೈಗರ್
4 ಗಾಡಿ ನಮ್ಮ ಹತ್ರ ಡೈಲಿ ಫೋನ್ ಬರ್ತಾನೆ ಇದೆ. ಕಸ್ಟಮರು 1 ದಿವಸ 2 ದಿವಸ ಮುಂಚೆ ಬುಕ್ಕಿಂಗ್ ಮಾಡ್ತಾಯಿದ್ದಾರೆ. ಏನಾಗಂದರೆ ಎ ಸಿ ಕೆಲಸಕ್ಕೆ ಆಮ್ರೆಸ್ಟ್ ಬಿಡಿ ನಿಮಗೆ ಎಲ್ಲಿ ಬೇಕಾದರೂ ಇವಾಗ ಸಿಗ್ಬಿಡ್ತದೆ. ಒಂದು ಈ ಥರ ಒರಿಜಿನಲ್ ಆಮ್ರೆಸ್ಟು ಒಂದು ಸಿಗುತ್ತೆ, ಒಂದು ಆಫ್ಟರ್ ಮಾರ್ಕೆಟ್ ಒಂದು ಸಿಗುತ್ತೆ. ಇವಾಗ ಏನಾಗಿದೆ ಅಂದರೆ ಆಮ್ರೆಸ್ಟ್ ಸಿಕ್ದ್ರೂ ನಿಮಗೆ ಈ ಥರ ಒರಿಜಿನಲ್ಲು ಎ ಸಿ ಹಿಂಗಡೆ ಹಾಕೋಕ್ಕೆ ಆಪ್ಷನ್ ಇರೋಲ್ಲ. ಸೊ ಅದು ಒಂದು ನೀವು ನೋಡ್ಕೊಳ್ಳಿ. ನಮ್ಮ ಹತ್ರ ನೀವು ಹಾಕಿದ್ರೆ ಎ ಸಿ ಆಪ್ಷನ್ನು ಇರ್ತದೆ, ಎ ಸಿ ಆಗ್ಬೋದು, ಅದೂ ಆಪ್ಷನ್ ಇರ್ತದೆ. ಸೊ ಇದರಲ್ಲಿ ನೋಡ್ಬೋದು ನೀವು, ಇದು ಮ್ಯಾಟ್ ಇದ್ದಿದ್ದು ಸಿಸ್ಟಮ್ ಕಂಪ್ನಿಯಿಂದ ಬಂದಿದ್ದು. ಇದಕ್ಕೆ ನಾವು ಒಂದು ಗ್ಲಾಸಿ ಫ್ರೇಮ್ ಹಾಕಿ ಎ ಸಿ ವೆಂಟು ಚೇಂಜ್ ಮಾಡಿದ್ವಿ. ಸೊ ಈ ಪೂರ್ತಿ ಲುಕ್ ನಿಮಗೆ ಒಂದು ಫೀಲಿಂಗೇ ನಿಮಗೆ ಬೇರೆ ಥರ ಇದೆ. ಈ ಲುಕ್ ನೋಡ್ಬೋದು ನೀವು. ಸೊ ಇಲ್ಲಿ ಬಂದರೆ ಸ್ಟೇರಿಂಗ್ ಲುಕ್ ನೋಡ್ಬೋದು ನೀವು, ಕಾರ್ಬನ್ ಫೈಬರ್ದು. ಸೇಮ್ ಅದೇ ಥರ ನೀವು ಡೋರ್ ಪ್ಯಾಡ್ನಲ್ಲಿ ಬಂದರೆ ಪ್ಯಾನೋ ಫಿನಿಶ್ ಇಲ್ಲಿ ನೋಡ್ಬೋದು, ಆರ್ ಸಿಲ್ವರ್ ನೋಡ್ಬೋದು. ಈ ಸ್ಟೇರಿಂಗ್ ಬಂದ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಡಿಪ್ಪಿಂಗು ಇಲ್ಲಿ ಮಾಡಿರೋದು, ಆಫರು ಡಿಸ್ಕೌಂಟು ಆ ಥರ ಏನಿಲ್ಲ. ಇದು ಒರಿಜಿನಲ್ಲು ಕಾರ್ಬನ್ ಫೈಬರು. ಇದು ಚೈನಾ ಪ್ರಾಡಕ್ಟ್ ಬರ್ತದೆ, ಇಂಡಿಯನ್ ಪ್ರಾಡಕ್ಟ್ ಬರ್ತದೆ, ದಿಲ್ಲಿನಲ್ಲಿ ಮಾಡ್ತಾರಲ್ಲ ಅದೆಲ್ಲ ಬರ್ತದೆ. ಇದು ಫೀಲಿಂಗ್ ನಿಮಗೆ ನೋಡಿದ್ರೇ ನಿಮಗೆ ಗೊತ್ತಾಗೋದು. ನಾವು ಸ್ಟೇರಿಂಗ್ ಈ ಥರ ಬೇಜಾನ್ ವೀಡಿಯೋನಲ್ಲಿ ನೋಡಿದ್ದೀನಿ, ಬೇಜಾನ್ ನಾವೂ ಸ್ಟೇರಿಂಗ್ ಹಾಕಿದ್ದೀನಿ. ಬಟ್ ಈ ಫಿನಿಶಿಂಗ್, ಈ ಕ್ವಾಲಿಟಿ ನಿಮಗೆ ಇಂಡಿಯನ್ನಲ್ಲಿ ನೀವು ಮಾಡಿದ್ರೆ ಅದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಈ ಫಿನಿಶಿಂಗು, ಈ ಸ್ಟಿಚಿಂಗು, ಈ ಲೆದರ್ ರ್ಯಾಪಿಂಗು, ಇಷ್ಟೊಂದು ಫಿನಿಶಿಂಗ್ ಇದೆಲ್ಲ ಇದು ಬರೋಲ್ಲ. ಇವಾಗ ಇದು ನೋಡಿ ನಿಮಗೇನೋ ಗೊತ್ತಾಗುತ್ತೆ. ಇಲ್ಲಿ ಇದು ನಾವು ಮಾಡಿರೋದು ಕಾರ್ಬನ್ ಫೈಬರು, ಇದಕ್ಕೆ ಫ್ರೇಮ್ಗೆ, ಇದಕ್ಕೆ ಎಷ್ಟಿದೆ ನೋಡಿ. ಈ ಫಿನಿಶಿಂಗ್, ಈ ಕಟ್ಟಿಂಗ್ ನೋಡಿ ಹೆಂಗಿದೆ, ಇಲ್ಲಿ ಕಟ್ಟಿಂಗ್ ನೋಡಿ ಹೆಂಗಿದೆ. ಇದು ಪ್ರಾಪರ್ ನಿಮಗೆ ಒಂದು ಲುಕ್ಕೇ ನಿಮಗೆ ಫೀಲಿಂಗ್ ಆಗುತ್ತೆ. ನಾನು ಸ್ಟೇರಿಂಗ್ ನನ್ನ ಗಾಡಿನಲ್ಲಿ ಏನೋ ಒಂದು ಹಾಕಿದ್ದೀನಿ ಅಂತ ಫೀಲಿಂಗ್ ಇರ್ತದೆ. ಅದು ಒಂದೈತೆ. ಈ ಫ್ರೇಮ್ ನಿಮ್ಮದೇ ಫ್ರೇಮ್ ಇದೆ ಅಲ್ಲ, 7 ಇಂಚ್ಗೆ ಫ್ರೇಮ್ ನಿಮಗೆ ಪ್ಯಾನೋ ಫಿನಿಶ್ ಬರೋದೇ ಇಲ್ಲ. ಈ ಫ್ರೇಮ್ ನಾವು ಒಂದು ಗ್ಲಾಸ್ ಇದಕ್ಕೆ ಹಾಕಿದ್ದೀನಿ. ಸೊ ಇದು ಔಟ್ಪುಟು ಏನು ಹೇಳಂಗೇನಿಲ್ಲ, ಆ ಥರ ಔಟ್ಪುಟ್ ಇದೆ ನಿಮಗೆ. ಊಫರ್ ಗೀಫರ್ ಏನೂ ಇಲ್ಲ. ಜಸ್ಟು 4 ಡೋರ್ಗೆ 4 ಸ್ಪೀಕರ್ ಹಾಕಿದ್ದೀನಿ. ಸೇಮ್ ಸಿಸ್ಟಮ್ಗೆ 4 ಡೋರ್ಗೆ 4 ಡ್ಯಾಂಪಿಂಗ್ ಮಾಡಿದ್ದೀನಿ. ಕಸ್ಟಮರ್ ಭಾಳ ಸ್ಯಾಟಿಸ್ಫೈಡ್. ಅದಕ್ಕಿಂತ ಮುಂಚೆ ನಾವು ಸ್ಯಾಟಿಸ್ಫೈಡ್ ಇದ್ದೀನಿ. ಈ ಕೆಲಸ ಮಾಡಿದ್ದೀನಲ್ಲ ಅದಕ್ಕೆ. ಈ ಎಫೆಕ್ಟು ಏನು ಮಾತಾಡೋದಿಲ್ಲ. ಅವ್ರ ಕಸ್ಟಮರ್ ಫಸ್ಟೇ ನಮ್ಮ ಹತ್ರ ಅದೇ ಸ್ಪೀಕರ್ಗೆ ಬರೀ ಡ್ಯಾಂಪಿಂಗ್ ಹಾಕಿ ಸ್ಯಾಟಿಸ್ಫೈಡ್ ಇದ್ದರು ಅವರು. ಸೊ ಥೋಡೆ ದಿನ ಚಲನೆ ದೋ ಇಮ್ರಾನ್ ಭಿ ಬಾದ್ನೇ ಚೇಂಜ್ ಕರ್ತಾ ಅಂತ ಹೇಳಿದರು. ಸೊ ಇವಾಗ ಬಂದುಬಿಟ್ಟು ಅವರು ಎ ಸಿ ವರ್ಕಿಂಗು, ಸ್ಟೇರಿಂಗು, ಆಮೇಲೆ ಬಂದುಬಿಟ್ಟು ಈ ಪ್ಯಾನಲ್ಲು, ಡ್ಯಾಂಪಿಂಗು ಎಲ್ಲ ಚೇಂಜ್ ಮಾಡಿದ್ದಾರೆ. ಸೊ ಒಂದು ಕಸ್ಟಮರ್ಗೆ ಇನ್ನೊಂದು ಇದು ನೋಡಿ, ಕೀ ಒಂದು ನಮ್ಮ ಹತ್ರ ಹೊಸದು ಬಂದಿದೆ. ಫಸ್ಟು ಎಲ್ಲ ಸ್ವಲ್ಪ ಹಳೆ ಕೀ ಮಾಡ್ತಾಯಿದ್ದು, ಇದ್ದಿದ್ದವ್ರ ಹತ್ರ ಕೀ ಅದು ತೆಗಿಬಿಟ್ಟು ಈ ಕೀ ಮಾಡಿದ್ದಾರೆ. ಸೊ ಇದು ಒಂದು ಹೊಸ ಕೀ ನಮ್ಮ ಹತ್ರ ಫ್ಲಿಪ್ ಮಾಡಲ್ ಒಂದು ಬಂದಿದೆ. ನಿಮಗೆ ಕೀ ಬೇಕಂದರೆ ಕೀನೂ ಮಾಡ್ಬೋದು. ಇದರಲ್ಲಿ ಇದ್ದಿದ್ದು ಒಂದು ಕೀ ನಾವು ವೀಡಿಯೋನಲ್ಲಿ ತೋರಿಸಿದ್ದೀನಿ ನಿಮಗೆ. ಈ ಡಿಸೈನ್ ಇವಾಗ ಸ್ವಲ್ಪ ಚೇಂಜಸ್ ಬಂದಿದೆ. ಅದು ತೆಗಿಬಿಟ್ಟು ಅವರು ಬೇರೆ ಕೀನೂ ಒಂದು ಮಾಡಿದ್ದಾರೆ. ಸೊ ಎ ಸಿ ವರ್ಕಿಂಗ್ಗೆ ನಿಮಗೆ ಏನೂ ಪ್ರಾಬ್ಲಮ್ ಬರೋಲ್ಲ. ಒಂದು ಎ ಸಿ ವರ್ಕಿಂಗ್ ಫುಲ್ ಆಮ್ರೆಸ್ಟ್ ನಮ್ಮ ಹತ್ರ ಹಾಕ್ತೀರಾ ಅಂದರೆ ಫುಲ್ ಪ್ಯಾಕೇಜ್ ನಮ್ಮ ಹತ್ರ ಸಿಗುತ್ತೆ. ನೀವು ಇಲ್ಲಿ ಅಲ್ಲಿ ಆಗಿಬಿಟ್ಟು ಎ ಸಿ ವರ್ಕಿಂಗ್ ಬೇಕಂದರೆ ಸ್ವಲ್ಪ ಎ ಸಿದು ಐಟಮು ಡಿಮ್ಯಾಂಡ್ ಇದೆ. ಚೆಕ್ ಮಾಡಿಬಿಟ್ಟು ನೀವು ವ್ಯಾಲ್ಯೂಷನ್ ಮಾಡಿಬಿಟ್ಟು ಯಾವಾಗ ಏನು ಮಾಡ್ತೀರ ಅಂತ ನೋಡಿಬಿಟ್ಟು ಮಾಡ್ಬೋದು. ನಮ್ಮ ಅಂಗಡಿ ಬಂದುಬಿಟ್ಟು ಕೋರಮಂಗ್ಲ ಫೋರಮ್ ಮಾಲ್ ನಿಯರ್ ಬೈ ಆಡ್ಗುಡಿ ಸಿಗ್ನಲ್, ಮೈಕೋಬಾಷ್ ರೋಡ್, ಬ್ಯಾಂಗ್ಳೂರು. ಕೋರಮಂಗ್ಲ ರೋಡ್, ಆಡ್ಗುಡಿ ಸಿಗ್ನಲ್, ಮೈಕೋಬಾಷ್ ರೋಡ್, ಅಲ್ಲಿ ನಮ್ಮ ಅಂಗಡಿ ನಿಮಗೆ ಬರೋದು ಬ್ಯಾಂಗ್ಳೂರು. ನೀವು ಯಾವ ಎಸೆಸರೀಸ್ ಯಾವ ಗಾಡಿನಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನೀವು ಏನು ಮಾಡ್ತೀರಾ, ನಿಮ್ಮ ವೀಡಿಯೋನಲ್ಲಿ ನಿಮ್ಮ ಫೋನ್ನಲ್ಲಿ ನಾವು ವೀಡಿಯೋ ಹಾಕ್ತಿರಲ್ಲ, ಅದು ನೋಡಿರ್ತೀರ ನೀವು. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ನೀವು ನೋಡ್ತಿರಲ್ಲ ವೀಡಿಯೋ, ಅದು ನಮ್ಗೆ ಗೊತ್ತಾಗಲ್ಲ. ಒಂದೊಂದು ಗಾಡಿಗೆ ಒಂದೊಂದು ಥರ ಇರ್ತದೆ, ಒಂದೊಂದು ಕಸ್ಟಮರ್ದು ಒಂದೊಂದು ಬಜೆಟ್ನಲ್ಲಿ ಫಿಟ್ ಆಗುತ್ತೆ. ಸೊ ನಿಮಗೆ ನಿಮ್ಮ ಗಾಡಿಗೆ ಏನು ಬಜೆಟ್ನಲ್ಲಿ ನೀವು ಫಿಟ್ ಮಾಡ್ತಾಯಿದ್ದೀರಾ, ನಿಮಗೆ ಏನು ನೆಸೆಸಿಟಿ ಇದೆ ಅದು ನೋಡಿಬಿಟ್ಟು ನೀವು ಫೋನ್ ಮಾಡ್ಬೋದು. ಒಂದೊಂದು ಗಾಡಿಗೆ ಒಂದೊಂದು ಥರ ಫಿಟ್ಟಿಂಗ್ ಆಗುತ್ತೆ. ಡಿಪೆಂಡೆಂಟ್ ಕಸ್ಟಮರ್ ಯೂಸಿಂಗ್ ಐಟಮ್ ಆ್ಯಂಡ್ ಬಜೆಟ್ ಮೇಲೆ ಹೋಗುತ್ತೆ. ನಿಮ್ಗೆ ಯಾವ ಬಜೆಟ್ನಲ್ಲಿ ಏನೇನು ಬೇಕು ಅಂತ ನೀವು ಹಾಕ್ಸ್ಬೋದು. ಇವ್ರಿಗೆಲ್ಲ ಒಂದು ಸ್ಟೇರಿಂಗು, ಒಂದು ಆ್ಯಂಡ್ರಾಯ್ಡ್ ಸಿಸ್ಟಮ್ದು, ಕೆಲವು ಕಸ್ಟಮರ್ಗೆ 4 ಡೋರ್ಗೆ 4 ಸ್ಪೀಕರ್, ಒಂದು ಸಿಸ್ಟಮ್, ಒಂದು ಕ್ಯಾಮ್ರಾ ಅದಿರ್ತದೆ. ಕೆಲವು ಡೋರ್ಗೆ ಡ್ಯಾಂಪಿಂಗು, ಬೇಜಾನ್ ಎಸೆಸರೀಸ್ ಬೇಜಾನ್ ಇರ್ತದೆ. ಸೊ ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ನಿಮ್ಮ ಗಾಡಿಗೆ ಏನೇನು ಮಾಡ್ಬೋದು ಅಂತ ನಿಮಗೆ ಮಾಡಿಕೊಡ್ತೀನಿ. ಬೇಸಿಕ್ ಮಾಡಲ್ಗೆ ಬೇರೆ ಥರ, ಬೇಸಿಗಿಂದ ನೆಕ್ಸ್ಟ್ ಮಾಡಲ್ಗೆ ಬೇರೆ ಥರ, ಟಾಪ್ ಮಾಡಲ್ಗೆ ಬೇರೆ ಥರ, ಅದರಲ್ಲಿ ವೇರಿಯಂಟ್ ಬೇರೆ ಥರ ಇದೆ. ನೀವು ನೋಡಿಬಿಟ್ಟು ಯಾವ್ದು ಬೇಕಂದ್ರೂ ಮಾಡ್ಬೋದು. ಸೊ ಈ ಗಾಡಿಗೆ ಒಂದು ಫ್ರೋನ್ಸ್ಗೆ ಅಲ್ಟಿಮೇಟ್ ಫಿಟ್ಟಿಂಗ್ ಆಗಿದೆ. ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಬರ್ಬೋದು. ನಿಮ್ಗೆ ಯಾವ ಥರ ಏನು ಗಾಡಿನಲ್ಲಿ ಏನೇನು ಬೇಕು ಅಂತ
ಫಿಟ್ ಮಾಡಿ ಕೊಡೋಣ. ನೀವು ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇನ್ಸ್ಟಾಗ್ರಾಮ್ ಇಲ್ಲಿ, ಫೇಸ್ಬುಕ್ ಇಲ್ಲಿ, ಯೂಟ್ಯೂಬ್ ಇಲ್ಲಿ ಎಲ್ಲನಲ್ಲಿ ಸಿಗುತ್ತೆ ನಿಮಗೆ ಯೂಟ್ಯೂಬ್ ನಮ್ಮದು.